ಮಂಡ್ಯಕ್ಕೆ ಬಂದ್ರ 2,000 ಬಾಂಗ್ಲಾ ಪ್ರಜೆಗಳು. ಮಂಡ್ಯ ಎಸ್ಪಿ ಶೋಭಾರಾಣಿ ಕೊಟ್ಟ ಶಾಕಿಂಗ್ ರೆಕಾರ್ಡ್. ಹೌದು, ಇತ್ತೀಚೆಗೆ ಭಾರತದ ವಿವಿಧ ಜಿಲ್ಲೆಗಳಲ್ಲಿ ಕಾಲಿಡ್ತಿರುವ ಬಾಂಗ್ಲಾವಾಸಿಗಳು ಕಣ್ರಿ. ಇದೀಗ ಮಂಡ್ಯಗೂ ಕಾಲಿಟ್ರ ಅನ್ನೋ ಅನುಮಾನ ಈ ಹಿಂದೆಯೂ ವ್ಯಕ್ತಪಡಿಸಲಾಗಿತ್ತು. ರೈಲು ನಿಲ್ದಾಣದಲ್ಲಿ ಸಾಕಷ್ಟು ಜನರನ್ನ ತಡೆದು ಬಿಜೆಪಿ ಕಾರ್ಯಕರ್ತರು ಐಡಿ ಕಾರ್ಡ್ ಚೆಕ್ ಮಾಡಿದ್ರು ನೋಡಿ. ಇದು ಮುಂದುವರೆದ ಭಾಗವಾಗಿ ಸದ್ಯ ಆರ್ಟಿಐ ಕಾರ್ಯಕರ್ತ ರವೀಂದ್ರ ಅವರು ದೂರು ಸಲ್ಲಿಸಿದ್ದಾರೆ. ಮಂಡ್ಯದಲ್ಲಿ 2,000 ಬಾಂಗ್ಲಾ ಪ್ರಜೆಗಳು ಬಂದಿದ್ದಾರೆಂದು ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಮಂಡ್ಯಗೆ ಬಂದಿದ್ದು ಯಾರು? ದಿಢೀರಾಗಿ ಗೂಳೆ ಎದ್ದು ಬಂದಿದ್ದೇಕೆ ಇಲ್ಲಿ? ಇಂಥ 10 ಹಲವು ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ಆರ್ಟಿಐ ಕಾರ್ಯಕರ್ತ ಎತ್ತಿರುವ ಪ್ರಶ್ನೆಗೆ ಸ್ವತಃ ಮಂಡ್ಯ ಎಸ್ಪಿ ಡಾಕ್ಟರ್ ಶೋಭಾರಾಣಿ ಸ್ಪಷ್ಟನೆ ನೀಡಿದ್ದಾರೆ. ಅವರು ನೀಡಿದ ಮಾಹಿತಿ ಎಂತವರಿಗೂ ಆತಂಕ ಹುಟ್ಟಿಸುವಂತಿದೆ ನೋಡಿ. ನಾಗಮಂಗಲ ತಾಲೂಕು ಸ್ಟಾರ್ ಚಿಕನ್ ಅನ್ನೋ ಒಂದು ಇದರಲ್ಲಿ ಸಂಸ್ಥೆಯಲ್ಲಿ ಸುಮಾರು 600 ಎಕರೆ ಇರುತ್ತೆ. ಅದರಲ್ಲಿ ತುಂಬ ಜನ ಬಾಂಗ್ಲಾದೇಶದವರು ಬಂದು ವಾಸ ಇರ್ತಾರೆ ಅಂತ ಹೇಳ್ಬಿಟ್ಟು ಯಾರೊಂದು ಬಾತ್ಮೀದಾರರು ಬಂದು ನನಗೆ ಒಂದು ಮಾಹಿತಿ ತಿಳಿಸ್ತಾರೆ. ಇದಕ್ಕೆ ಸಂಬಂಧವಾಗಿ ನಾನು ಅಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿರ್ತೀನಿ. ಅದು ವೆರಿಫೈ ಮಾಡಿಬಿಟ್ಟು ಡೀಟೇಲ್ ತಿಳ್ಕೊಂಡು ನನಗೆ ಒಂದು ರಿಪೋರ್ಟ್ ಕೊಡಲಿಕ್ಕೆ. ಮಂಡ್ಯ ಎಸ್ಪಿ ಅವರು ಸಹ ಹೀಗೆ ದಿಢೀರಂತ ಮಂಡ್ಯಗೆ ಪ್ರವೇಶ ಮಾಡಿದ ಜನರ ಬಗ್ಗೆ ನಿಗಾ ವಹಿಸಲು ಹೇಳಿದ್ದಾರಂತೆ. ಇನ್ನು ಇವರೆಲ್ಲ ದಾಖಲೆಯನ್ನ ಪರಿಶೀಲನೆ ಮಾಡಲು ಹೇಳಿದಾಗ ಸಾಕಷ್ಟು ವಿಚಾರ ಬಹಿರಂಗವಾಗಿವೆ. ಅವುಗಳಲ್ಲಿ ಪ್ರಮುಖವಾಗಿ ಬಾತ್ಮೀದಾರರು ಒಬ್ರು ಬಾಂಗ್ಲಾ ಪ್ರಜೆಗಳು ಇರೋದು ಮಾಹಿತಿ ನೀಡಿದ್ದಾರಂತೆ. ಆಗ ಪರಿಶೀಲನೆ ಮಾಡಿದಾಗ ಮಂಡ್ಯದ ನಾಗಮಂಗಲದ ಸ್ಟಾರ್ ಚಿಕನ್ ಕೋಳಿ ಫಾರ್ಮ್ ನಲ್ಲಿ ಕೆಲಸ ಮಾಡೋಕೆ ಇವರೆಲ್ಲ ಬಂದಿರೋ ಜನರಾಗಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಅವರು ದಿನಾಂಕ 13ನೇ ತಾರೀಕು ಒಂದು ರಿಪೋರ್ಟ್ ಕೊಟ್ಟಿರ್ತಾರೆ. ಆ ರಿಪೋರ್ಟ್ನಲ್ಲಿ ವೆಸ್ಟ್ ಬೆಂಗಾಲ್ ಅವರು 81 ಜನ, ಯು ಪಿ ಅವರು 2 ಜನ, ಬಿಹಾರ್ 19, ಅಸ್ಸಾಮಲ್ಲಿ 9 ಜನ, ಒರಿಸ್ಸಾಲಿ 24 ಜನ ಮತ್ತು MP ಅವರು 2 ಜನ, ಛತ್ತೀಸ್ಗಢದಿಂದ 4 ಜನ ವರ್ಕರ್ಸ್ ಅಲ್ಲಿ ಬಂದಿರ್ತಾರೆ ಅಂತ ತಿಳಿದು ಬಂದಿದೆ. ಅವ್ರದ್ದು ಆಧಾರ್ ಕಾರ್ಡ್ ಸಹ ಅವರು ಕಳಿಸಿರ್ತಾರೆ. ಇದರಲ್ಲಿ ಅವರು ಹೇಳಿದಂತೆ ಅವರು ಹೊರ ರಾಜ್ಯದವರು ಆಗಿರ್ತಾರೆ, ಯಾವುದು ಬಾಂಗ್ಲಾದೇಶದವರು ನಿವಾಸಿಗಳು ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ವರದಿ ಕೊಟ್ಟಿದ್ದಾರೆ. ದಾಖಲೆ ಪರಿಶೀಲನೆ ವೇಳೆ ಪಶ್ಚಿಮ ಬಂಗಾಳದ 81, UP 2, ಬಿಹಾರ್ 19, ಅಸ್ಸಾಂ 9, ಒರಿಸ್ಸಾ 24, ಮಧ್ಯಪ್ರದೇಶದ 2 ಹಾಗೂ ಛತ್ತೀಸ್ಗಢದಲ್ಲಿ 4 ಮಂದಿ ಇಲ್ಲಿಗೆ ಬಂದಿರುವ ದಾಖಲೆ ಸಿಕ್ಕಿವೆ. ಇನ್ನು ಉಳಿದವರೆಲ್ಲ ಆಯಾ ರಾಜ್ಯಗಳ ಆಧಾರ್ ಕಾರ್ಡ್ ನ ಹೊಂದಿದ್ದಾರೆ. ಸದ್ಯಕ್ಕೆ ಅವರೆಲ್ಲ ಹೊರ ರಾಜ್ಯದವರು ಎಂದು ಮಾಹಿತಿ ತಿಳಿದು ಬಂದಿದೆ ನೋಡಿ. ಏನಾದರೂ ಫೇಕ್ ಆಧಾರ್ ಕಾರ್ಡ್ ಹೊಂದಿದ್ದಾರಾ ಎಂದು ತನಿಖೆ ಮುಂದುವರಿಸಿದಿವೆ ಎಂದು ಹೇಳಿಕೊಂಡಿದ್ದಾರೆ. ಏನು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ಗ್ರೂಪ್ನವರು ಸುಮಾರು 700 ಎಕರೆ ವ್ಯಾಪ್ತಿಯಲ್ಲಿ ಫೀಡ್ಸ್ ಫ್ಯಾಕ್ಟ್ರಿ ಮತ್ತೆ ಕೋಳಿ ಫಾರ್ಮ್ಗಳು ಮತ್ತೆ ಇತರ ಕೈಗಾರಿಕಾ ಘಟಕಗಳಲ್ಲಿ ಕೂಲಿ ಕಾರ್ಮಿಕರಾಗಿ ಉತ್ತರ ಬಾಂಗ್ಲಾದೇಶದ ವಲಸಿಗರು ಉತ್ತರ ಭಾರತದ ಅನ್ಯ ರಾಜ್ಯಗಳ ಏನು ಆಧಾರ್ ಕಾರ್ಡ್ಗಳನ್ನ ಮತ್ತೆ ವೋಟರ್ ಕಾರ್ಡ್ಗಳನ್ನ ವಾಸಸ್ಥಳದ ದೃಢೀಕರಣ ಪತ್ರಗಳನ್ನ ಸೃಷ್ಟಿ ಮಾಡಿಕೊಂಡು ಇಲ್ಲಿ ಏಜೆಂಟ್ಗಳ ಮುಖಾಂತರ ಅವರು ಬಂದು ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ಇವರ ಆಧಾರ್ ಕಾರ್ಡ್ ಅನುಗುಣವಾಗಿ ಆಯಾ ರಾಜ್ಯದ ಪೊಲೀಸ್ ಅಧಿಕಾರಿಗಳಿಗೆ ಅವರು ಅಲ್ಲಿಯವರ ವಾಸವಾಗಿದ್ದಾರಾ ಎಂದು ಪತ್ರ ಬರೆಯುತ್ತಿದ್ದೇವೆ. ಆ ರಾಜ್ಯದ ಅಧಿಕಾರಿಗಳು ಮಾಹಿತಿ ನೀಡಿದ ಬಳಿಕ ಬಾಂಗ್ಲಾದವರೇ ಆಗಿದ್ರೆ ಕ್ರಮ ಜರುಗಿಸಲಾಗುವುದು ಅಂತ ಹೇಳಿಕೊಂಡಿದ್ದಾರೆ. ಅಕಸ್ಮಾತ್ ಅವರು ಆ ಇದರಲ್ಲಿ ಸ್ಥಳದಲ್ಲಿ ಇದ್ದಾರಾ ಇಲ್ವಾ ಅನ್ನೋದ್ರ ಪರಿಶೀಲನೆ ಮಾಡಬೇಕಾಗಿದ್ದು ಸಂಬಂಧಪಟ್ಟಂಥ SPs ಅಲ್ಲಿಗೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತೀವಿ. ಅವರು ಅಲ್ಲಿ ನೇಟಿವ್ ಇದ್ದಾರಾ ಅಂದರೆ ಬೇಸಿಕಲಿ ಅಲ್ಲಿನವ್ರು ಅಲ್ವಾ ಅಂತ ಹೇಳ್ಬಿಟ್ಟು ಅವರು ಕನ್ಫರ್ಮ್ ಮಾಡಿದಾಗ ನಮಗೆ ಒರಿಜಿನಾಲಿಟಿ ಗೊತ್ತಾಗುತ್ತೆ. ಈಗ ಸದ್ಯದಲ್ಲಿ ಆಧಾರ್ ಕಾರ್ಡ್ ಸಿಕ್ಕಿರೋದ್ರಿಂದ ಇದುವರೆಗೂ ಒಂದು ವಿಚಾರಣೆಯಲ್ಲಿ ಅವ್ರನ್ನ ಹೊರ ರಾಜ್ಯದವರು ಅಂತ ಕನ್ಸಿಡರ್ ಮಾಡಿದ್ದಾರೆ ಇನ್ನು ಇದರಲ್ಲಿ ಎನ್ಕ್ವೈರಿಯಲ್ಲಿ. ನಾಗಮಂಗಲದ ಬಾಂಗ್ಲಾ ವಲಸಿಗರು ಇರುವ ಬಗ್ಗೆ ದೂರು ನೀಡಿದ್ದ ಆರ್ಟಿಐ ಕಾರ್ಯಕರ್ತ ರವೀಂದ್ರ ಸದ್ಯಕ್ಕೆ ರಾಜ್ಯ ಚುನಾವಣೆ ಆಯುಕ್ತ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ರಾಜ್ಯ ಮುಖ್ಯ ಚುನಾವಣಾಧಿಕಾರಿ, ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ನೀಡಿದ್ದಾರೆ. ಇವರ ಪತ್ತೆಗೆ ಮನವಿ ಮಾಡಿಕೊಂಡಿದ್ದಾರೆ. ಅತಿ ಶೀಘ್ರದಲ್ಲಿ 2,000 ಜನರ ಪತ್ತೆ ಮಾಡಲಾಗುವುದು ಅಂತ ಮಂಡ್ಯ ಎಸ್ಪಿ ಭರವಸೆ ನೀಡಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ
ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.